ಕ್ರಾಂತಿ ಆಗ್ತದೆ. ಮತ್ತೆ 12ನೇ ಶತಮಾನ, ಗೋ ಬ್ಯಾಕ್ ಟು 12th century, ಗೋ ಬ್ಯಾಕ್ ಟು ವಿಲೇಜ್. ಅಂಥ ಶರಣ ಪರಂಪರೆಯ ವಾರಸ್ದಾರು. ನಮ್ಮ ಅಪ್ಪನ 10 ಎಕರೆಗೆ 20 ಎಕರೆಗೆ ವಾರಸ್ದಾರನ ಆಗಬಾರ್ದು. ವಚನ ಸಾಹಿತ್ಯಕ್ಕೆ ವಾರಸ್ದಾರಾಗಬೇಕು. ಯಾರು ವಚನ ಓದ್ತೀರಿ ವ್ಯಕ್ತಿತ್ವ ಗಟ್ಟಿಯಾಗಿ ಬೆಳೀತದೆ. ಜಾಗತಿಕ ಸಮಸ್ಯೆಗಳಿಗೆ ಸವಾಲು, ಅವೆಲ್ಲಕ್ಕೂ ಉತ್ತರ ಕೊಡುವಂತಹ ದಿವ್ಯಾವಸ್ಥಿತಿ ವಚನ ಸಾಹಿತ್ಯದಲ್ಲಿದೆ, ಶರಣ ಪರಂಪರೆಯಲ್ಲಿದೆ. ಅವು ಎಲ್ಲಿವ ಚಮ್ಮಾವಿಗಳಂದ್ರೆ ಕಲ್ಯಾಣದೊಳಗೆ ಕ್ರಾಂತಿ ಆಗ್ತದೆ. ಇದೇ ಹರಳೆಯ ಮಗನಿಗೂ ಮತ್ತು ಶೀಲವಂತನಿಗೆ ಮತ್ತು ಉನ್ನತ ಕುಲದ ಲಾವಣ್ಯ ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡ್ತಾರೆ ಬಸವಣ್ಣವ್ರಿಗೆ ತಂದು ನಿಲ್ಲಿಸ್ತಾರೆ. ಏನ್ರಿ ಬಸವಣ್ಣವ್ರೆ, ಏನೋ ಅಪರಾಧ ಮಾಡಿರಲ್ಲ ನೀವು ರಾಜ್ಯಕ್ಕೆ ತನ್ನ ವಿಚಾರ, ಏನು ಅಪರಾಧ ನಾ ಏನ್ ಮಾಡಿ? ಇವ್ರಿಬ್ರಿಗೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡಿರಲ್ಲ, ಅಂತರ್ಜಾತಿ ಮಾಡಿದ, ಅವ್ರ ಜಾತಿ ಬೇರೆ ಇವ್ರ ಜಾತಿ. ಅಂದ್ರೆ ಆಲ್ರೆಡಿ ಬೆಂಕಿ ಹತ್ತಿತ್ತಲ್ಲಿ ಕಲ್ಯಾಣದೊಳಗೆ. ಹಿಂಗೆ ಬಿಟ್ರೆ ಬಸವಣ್ಣಗೆ ಹಿಂಗೆ ಬಿಟ್ರೆ ಅನಾಹುತ ಮಾಡ್ತಾರ ಅಂತ ಅವ್ರ ಮೇಲೆ ಆರೋಪ. ಅದಕ್ಕ ನಾನೇನು ಮಾಡಿಲ್ಲ, ಅವರ ಹುಡುಗ ಹುಡುಗಿ ಒಪ್ಪ್ಯಾರ, ಇದು ಜಾತಿಯಲ್ಲಿ ಬಂತು, ಮನುಷ್ಯ ಜಾತಿ ಅಂತ ಹೇಳಿದ್ರು. ಇದು ಕೇಳಿಲ್ಲ ರಾಜ, ಕೇಳಿಲ್ಲ. ಅದ ತನ್ನ ಕಿರೀಟವನ್ನ, ಆರೋಪ ಬಂದ ತಕ್ಷಣ ತನ್ನ ಕಿರೀಟವನ್ನ, ತನ್ನ ರಾಜೀನಾಮೆಯನ್ನ ಕೊಟ್ಟು ಎಲ್ಲಿಗೆ ಹೊಂಟ್ರ ಅಂದ್ರೆ ಕೂಡಲ ಸಂಗಮಕ್ಕೆ ಹೊರಟ್ರು. ಎಲ್ಲ ಕಡೆ ಉಳಿವಿ ಮತ್ತಿತರ ಕಡೆ ಬರುವಂತ ಸಂದರ್ಭದಲ್ಲಿ ಇಲ್ಲಿ ಚಮ್ಮಾವಿಗಳು ನಮ್ಮೂರಿಗೆ ಬಂದವ, ಸೇಡಂ ತಾಲೂಕಿಗೆ ಬಂದು ಚಮ್ಮಾವಿಗಳು ಬಹಳ